ಮಕ್ಕಳ ಮೇಲೆ ಗ್ರಾಮದೊಳಗ ನಿತ್ಯಲೂ ಕೂಡ ಕಾಲವನ್ನ ಕಳಿತಾ ಬದುಕನ್ನ ಮಾಡ್ತಾ ಇರ್ತಕ್ಕಂಥ ಲಜ್ಜಪ್ಪ ಮಡದಿ ನಾಗಮ್ಮ ಭಗವಂತನ ದಯದಿಂದ ತಿಂತನೆಯ ಮೌನೇಶನ ಕೃಪಾಶೀರ್ವಾದದಿಂದ 3 ಮಕ್ಕಳಾಗ್ಯಾವ. ಆ 3 ಮಂದಿ ಮಕ್ಕಳನ್ನ ಸಿದ್ದಪ್ಪ, ಬಸಪ್ಪ, ಮಗಳಾಗಿರ್ತಕ್ಕಂಥ ಶಿವಲಿಂಗಮ್ಮ. ಮನೆತನ ಬಹಳ ಸುಂದರವಾಗಿ ನಡೆದದೆ. ಕುಲುಮಿ ಕೆಲಸಂಕರು ಅದ್ಭುತವಾಗಿ ನಡೆದದ. ನಿತ್ಯಲ್ಲೂ ಕೂಡ ಬಡಗೇರ್ ಕೆಲಸ ಮಾಡ್ತಾ 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 ಬದುಕು ಮಾಡ್ತಾ ಇರುವಂಥ ಸಮಯದೊಳಗೆ ಭಗವಂತನ ಇಚ್ಛೆ ಯಾವ ಸಮಯದೊಳಗೆ ಹೆಂಗಿರ್ತೋ ಗೊತ್ತಿಲ್ಲ. ಈಗೆಲ್ಲ ಒಂದು ಸ್ವಲ್ಪ ನಿಮ್ಮ ಕಡೆಗೆ ಈಗ ನೀರಾವರಿ ಆಗ್ಲಿಕ್ಕತ್ತದ. ಈ ನೀರಾವರಿ ಬರೋಕಿನ ಮುಂಚೆಕ ಒಣ ಬೇಸಾಯ ಭಗವಂತ ಮಳೆ ಕೊಟ್ರೆ ಮಾತ್ರ ಚಲೋ ಪೀಕ್ ಬರ್ಬೇಕು. ಮಳೆ ಇರಲ್ಲ ಅಂದ್ರೆ ಪೀಕ್ ಇಲ್ಲ, ಏನಿಲ್ಲ. ಕಾರಣ ಆಗಿನ ಸಮಯದೊಳಗೆ ಯಾವಾಗ ಲಚ್ಚಪ್ಪ ನಿತ್ಯಲೂ ಕೂಡ ತನ್ನ ಕಾಯಕವನ್ನು ಮಾಡ್ತಾ ಮಾಡ್ತಾ ಸಂಸಾರ ಜೀವನ ಹೇಗೆ ನಡೆದಿತ್ತು ಅಂತಂದ್ರೆ ಹೊಟ್ಟೆಗೆ ಬಟ್ಟೆಗೆ ಕೊರತಿದ್ದಿದ್ದಿಲ್ಲ. ಯಾರಾದರೂ ಕೂಡ ತನ್ನ ಬಡಿಗೆತನ ಮಾಡಿಸ್ಕೊಂಡು ಹೋದ ಬಳಿಕ ರೊಕ್ಕ ವಾರಕ್ಕೆ ಕೊಡೋರು, ತಿಂಗಳಿಗೆ ಒಮ್ಮೆ ಕೊಡೋರು ಕೇಳ್ತಿದ್ದಿಲ್ಲ. ಅವಾಗೆಲ್ಲ ಹಿಂಗಿರ್ದ ಹಂಗಿರ್ತಾವ. ಈಗೆಲ್ಲ ರೊಕ್ಕಕ್ಕೆ ಬಹಳ ಬೆಲೆ ಕೊಡ್ತೀವಿ. ಅವಾಗ ರೊಕ್ಕಕ್ಕೆ ಬೆಲೆ ಇದ್ದಿದ್ದಿಲ್ಲ, ಮನುಷ್ಯನಿಗೆ ಬೆಲೆ ಇತ್ತು. ಮನುಷ್ಯನ ಮ್ಯಾಗ ನಂಬಿಕೆ ಇತ್ತು, ಮನುಷ್ಯನ ನಾಲ್ಗಿಗೆ ಬೆಲೆ ಇತ್ತು. ಈಗ ಮನುಷ್ಯನಿಗೂ ಬೆಲೆ ಇಲ್ಲ, ಮನುಷ್ಯನ ನಾಲ್ಗಿಗೂ ಬೆಲೆ ಇಲ್ಲ, ರೊಕ್ಕಕ್ಕೆ ಬೆಲೆ ಐತಿ. ಈಗ ಯಾಕ 10 ಕೊಡುವಲ್ಲಿ 100 ಕೊಡ್ರಿ ಹಿಂಗಿದ್ದು ಹಿಂಗೆ ಊಟ ಮಾಡಿಬಿಡ್ತಾರ ಅವ್ರು. 100 ಕೊಡುವಲ್ಲಿ 1000 ಕೊಡ್ರಿ ಹೌದಿದ್ದನ್ನ ಅಲ್ಲಿ ಮಾಡಿಬಿಡ್ತಾರೆ. ಯಾಕ ರೊಕ್ಕಕ್ಕೆ ಬೆಲೆ ಕೊಡ್ತಾರೆ. ಈಗ ಆದ್ರೆ ಆಗಿನ ಸಮಯದೊಳಗೆ ರೊಕ್ಕ ನೋಡ್ತಿದ್ದಿಲ್ಲ, ಏನು ಹೊಟ್ಟೆ ತುಂಬ್ಸಕ ಏನು ಬೇಕು ನೋಡ್ತಿದ್ರಲ್ಲ. ಭಗವಂತನ ಇಚ್ಛಾ ಏನಾಯ್ತು ಅಂತಂದ್ರೆ ಒಂದು ವರ್ಷ ಮಳೆ ಆಗಲೇ ಇಲ್ಲ. ಮಳೆ ಆಗದೇ ಇರುವಂಥ ಸಮಯದೊಳಗೆ ರೈತರು ಮಳೆ ಆಗತ್ತಂತ ತಿಳ್ಕೊಂಡು ಸ್ವಲ್ಪ ಮಳೆ ಆಗಿಂದ ಸಕಾಲಕ್ಕೆ ಬಿತ್ತಾರ. ಬಿತ್ತಿದ ಮ್ಯಾಗ ಮಳೆ ಆಗಲಿಲ್ಲ. ಮಳೆ ಆಗದೇ ಇರುವಂಥ ಸಮಯದೊಳಗೆ ಪೀಕು ಇಲ್ಲ, ಕಾಳು ಇಲ್ಲ, ಹೊಟ್ಟೆಗೆ ತಣ್ಣೀರು ಬಟ್ಟೆ. ಊರೊಳಗೆ ಚಲೋ ಶ್ರೀಮಂತರದಾರ, 100 ಎಕರೆ ಭೂಮಿ ಇದ್ದವ್ರದಾರ, ಗೌಡ್ಕಿ ಮನೆತನ ಅದಾವ. ದೊಡ್ಡ ದೊಡ್ಡ ಮಂದಿ ಅಂದವ್ರೆಲ್ಲರೂ ಕೂಡ ತಮ್ಮ ಮನೆಯೊಳಗೆ ಜೋಳ ಗೋಧಿ ಕಡಲೆಯನ್ನು ಮನೆಯಾಗ ಮುಚ್ಚಿಟ್ಕೊಳಕತ್ತರ. ಹಸಿದು ಬಂದವ್ರಿಗೆ ಕೊಡೋದು ಕಷ್ಟ ಆಗಿನ ಸಮಯದೊಳಗೆ. ಮಳೆ 1 ವರ್ಷ ಕೈ ಕೊಡ್ತದೆ, 2 ವರ್ಷ ಕೈ ಕೊಡ್ತದೆ, 3 ವರ್ಷ ಕೈ ಕೊಡುತ್ತದೆ. ಸಕಾಲಕ್ಕೆ ಬಿತ್ತಿ ಬರ್ಬೇಕ, ಮಳೆ ಆಗತ್ತಂತ ತಿಳ್ಕೊಂಡು ಬಿತ್ತಿ ಬಂದ ಬಳಿಕ ಮಳಿನ ಆಗ್ತಿದ್ದಿಲ್ಲ. ಎಲ್ಲರೂ ಕೂಡ ಪರಿಸ್ಥಿತಿ ಕಕ್ಕಳ ಮೇಲೊಳಗೆ ಅಷ್ಟೇ ಅಲ್ಲ, ಸುತ್ತಮುತ್ತಿನ ಹಳ್ಳಿ ಒಳಗೆ ಎಲ್ಲರಿಗೂ ಕೂಡ ಎಷ್ಟು ತ್ರಾಸ ಆಕತ್ತು ಅಂತಂದ್ರೆ ಇದ್ದಿದ್ದನ್ನ ಬಚ್ಚೆ ಮಾಡಿಟ್ಕೊಳಕತ್ರ. ಆದ್ರೆ 1 ವರ್ಷ ಏನಾಯ್ತು ಅಂತಂದ್ರೆ ಬರಗಾಲ ಬರ್ತದೆ. ಅದು ಬರೀ ಬರಗಾಲ ಅಲ್ಲ, ಭೀಕರ ಬರಗಾಲ. ಯಾವಾಗ ಭೀಕರ ಬರಗಾಲ ಬಂದಂತ ಸಮಯದೊಳಗ ಇತ್ತ ಕಡೆಗೆ ಲಚ್ಚಪ್ಪನ ಬಡಿಗೆರ್ತನ ಲಚ್ಚಪ್ಪನ ಕುಲುಮಿ ಖಾಲಿ ಉಳಿಯಕತ್ತಿ. ಯಾಕ ರೈತರೆಲ್ಲ ಬಂದು ತಮ್ಗ ಕೂರ್ಗಿ ಕುಂಟಿ ಒಟ್ಟಾರೆ ಏನ್ ಬೇಕು ಮಾಡಿಸ್ಕೊಂಡೋದಾಗ ಹಣಸ್ಕೊಂಡು ಹೋದಾಗ ರೊಕ್ಕ ಕೊಡ್ಬೇಕು. ರೈತರ ಬರಲ್ಲ ಅಂದ್ರೆ ಹೆಂಗೆ ನಡಿಬೇಕಾತನ ಬಡಿಗೆರ್ತನ ಕೆಲಸ. 1 ವರ್ಷ ಬರಗಾಲ, ಭೀಕರ ಬರಗಾಲ ಯಾವಾಗ ಬಂತ ಲಚ್ಚಪ್ಪನಿಗೆ ಸಂಸಾರ ಜೀವನವನ್ನು ಸಾಗಿಸೋದು ಬಹಳ ಕಷ್ಟ ಆಗತ್ತೆ. ಯಾಕ ಇಲ್ಲಿ ತನಕ 3 ಮಂದಿ ಮಕ್ಕಳಾದ್ರೂ ಕೂಡ ಮಕ್ಕಳು ವಯಸ್ಸು ಬರಕತ್ತಾರ. ಯಾಕ ಉಣ್ಣುವಂತ ವಯಸ್ಸ ಮಕ್ಕಳದು. ಅದಕ್ಕೊಂದು ಮಾತಂತಾರೆ ಏನು ಅಂತಂದ್ರೆ ಆಡಭಾಷೆ ಒಳಗ ಮಗ 1 ಬಿಟ್ಟು 10 ಸಾರಿ ಉಣ್ಣಾಕತ್ತಂದ್ರು ಕೂಡ ಎಂದೂ ಕೂಡ ತಾಯಿ ಬೇಸರ ಮಾಡ್ಕೊಳ್ಳೋದಿಲ್ಲ, ತಂದೆ ಎಂದೂ ಕೂಡ ಮಕ್ಕಳಿಗೆ ಏನು ಅನ್ನೋದಿಲ್ಲ. ಯಾಕ ಮಕ್ಕಳಿಗೆ ಏನಂತೀರಿ ನೀವು? ಆಡ ಮಕ್ಕಳ್ರಿ, ಉಂಡ ಆಡ ವಯಸ್ಸಿನ ಮಕ್ಕಳ. ಮನಿ ಮಗ ಉಂಡ್ರೆ ಕೇಳಲ್ಲಂತ, ಊರಿಗೆ ಮಳಿ ಬಂದ್ರೆ ಕೇಳಲ್ಲಂತ. ಮನಿ ಮಗ ಎಷ್ಟಾರ ಯಾಕ ಉಣ್ಲಿ, ಮನಿ ಮಗ ಉಂಡ್ರೆ ಕೇಳಲ್ಲ, ಮಕ್ಕಳು ಉಂಡ್ರೆ ಕೇಳಲ್ಲ. ಹಂಗ ರೈತನಿಗೆ ಮಳಿ ಬಂದ್ರೆ ಕೇಳಲ್ಲ ಅಂತ ಕರೀತಾರಲ್ಲ. ಉಂಡು ಆಡು ವಯಸ್ಸಿನ 3 ಮಕ್ಕಳ ವಿಪರ್ಯಾಸ ಏನು ಅಂತಂದ್ರೆ ಒಬ್ಬರ ಕಡೆ ಕೂಡ ಹೋಗಿ ಹಿಂಗ ಕೈ ಒಡ್ಡಿ ಬೇಡಿದವನಲ್ಲ ಚಪ್ಪ. ಬೇಡದೇ ಇರುವಂತ ಸಮಯದೊಳಗ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದ್ರ ಇನ್ನೊಬ್ಬರ ಮುಂದೆ ಕೈ ಚಾಚುವಂತ ಪರಿಸ್ಥಿತಿ ಬಂತು. ಯಾಕ ದುಡ್ಕೊಂಡು ತಿನ್ನಕ ಈ ಊರಲ್ಲ ಮತ್ತೊಂದು ಊರು. ಆಶ್ಚರ್ಯ ಏನು ಅಂತಂದ್ರೆ ತಾಯಿ, ಇದ ವಿಶ್ವಕರ್ಮದೊಳಗ ಪಂಚಾಳರ ಕುಲದೊಳಗ ಸಿಂಧನೂರಿನಂತಲೇ ಬರ್ತಕ್ಕಂಥ ಜವಳಗೇರಿ ಒಳಗೆ ಜನಿಸಿರ್ತಕ್ಕಂಥ ನವಲಗುಂದ ನಾಗಲಿಂಗಪ್ಪ ಜನಿಸಿದ್ದು ಜವಳಗೇರಿ ಒಳಗ, ನೆಲೆ ನಿಂತಿದ್ದು ನವಲಗುಂದೊಳಗ. ನವಲಗುಂದ ನಾಗಲಿಂಗಪ್ಪ ಎಷ್ಟು ಅದ್ಭುತ ಇದ್ದ ಅಂತಂದ್ರೆ ಯಾರು ಕರೀತಾರೋ ಮನೆಗೆ ಹೋಗಿದ್ದಿಲ್ಲ. ತನಗೆ ಯಾರ ಮನೆಗೆ ಹೋಗ್ಬೇಕು ಅನ್ಸುತ್ತೋ ಅವ್ರ ಮನೆಗೆ ಹೋಗಿ ಬಿಡುತ್ತಿದ್ದ.
ಶಿವ ಕೊಟ್ಟ ಕಾಲಕ್ಕೆ ದಾನ ಮಾಡಿಬಿಡ್ಬೇಕಂತ. ಆಶ್ಚರ್ಯ ಏನು ಅಂದ್ರೆ ಭಗವಂತನ ಕೊಡ್ಲಿಲ್ಲ ಅಂತ ತಗೊಂಡು ಮಾಡೋದೇನದ, ಬಹಳ ಕಷ್ಟದ ಪರಿಸ್ಥಿತಿ ಬಂತು ಅಂದ್ರೆ ತ್ರಾಸ ಆಗತ್ತಂತಿರಲ್ಲ. ಹಂಗ ನವಲಗುಂದೊಳಗೆ ನಾಗಲಿಂಗಪ್ಪ ಇರ್ಬೇಕಾದ್ರೆ ಅಲ್ಲೇ ಪಕ್ಕದ ಒಂದು 8-10 ಹರಿದಾರಿ ಕಿಲೋಮೀಟರ್ ಒಂದು ಊರ, ಇಬ್ರು ಗಂಡ ಹೆಂಡತಿ, 2 ಮಕ್ಕಳು ಇರ್ಬೇಕಾದ್ರೆ ಇಬ್ರು ಗಂಡ ಹೆಂಡತಿ ಬರಗಾಲ ಪರಿಸ್ಥಿತಿ ಬಂತು. ಹೊಟ್ಟಿ ತುಂಬಿಸೋದು ಬಹಳ ಕಷ್ಟ ಆತ. ನೆನಪಿರ್ಲಿವ, ನಾವು ನೀವು ಕೈಯಾಗ ಗುರ್ಚಿ ಇಟ್ಕೊಂಡು ನೀವೆಲ್ಲರೂ ಕೂಡ ದುಡಿತೀರಿ ಅಂತ ರೈತನ ಮೊದಲು ಮಾಡ್ಕೊಂಡು ನಾವೇನು ನೌಕರಿ ಮಾಡೋರು ಇರ್ಬೋದು, ಲಾಯರ್ ಇರ್ಬೋದು, ಜಡ್ಜ್ ಇರ್ಬೋದು, ವಕೀಲರು ಇರ್ಬೋದು, ಜಗತ್ತಿನೊಳಗೆ ಎಷ್ಟು ಮಂದಿ ಮಾನವರು ಅದೀವಿ ಎಲ್ಲರೂ ಕೂಡ ದುಡಿಯೋದು ಎದ್ರ ಸಲುವಾಗಿ ಅಂದ್ರೆ ಏನು ಹೊಟ್ಟಿ ತುಂಬಿಸಾಕ. ಇದನ್ನ ಬಿಟ್ರೆ ಬೇರೆ ಎದಕ್ಕೂ ಅಲ್ಲ. ಇದನ್ನ ತುಂಬಿಸೋ ಸಲುವಾಗಿ ದುಡಿತೀವಿ ಬಿಟ್ರೆ ಬೇರೆ ಏನೂ ಅಲ್ಲ. ಕಾರಣ ಆಗಿನ ಸಮಯದೊಳಗ ಭೀಕರ ಬರಗಾಲ ಬಂದದೆ. ಮನ್ಯಾಗ ಇಬ್ರು ಗಂಡ ಹೆಂಡತಿ ವಿಚಾರ ಮಾಡಿ ಮಾತಾಡಿದ್ರಂತ, ನೋಡ್ರಿ ಮತ್ತೆ ಬರಗಾಲ ಬಹಳ ಕಷ್ಟ ಐತಿ, ಊರಾಗ ಅಂಕರು ನಮ್ಗೇನು ಸಿಗೋದಿಲ್ಲ, ಈ ಊರ್ ಬಿಟ್ಟು ಪಕ್ಕದೊಳಗೆ ಸಿಟಿ ಆಗಿರ್ತಕ್ಕಂಥ ನವಲಗುಂದದ ಪಟ್ಟಣ ಪಂಚಾಯತಿ ಐತೆ, ನವಲಗುಂದಕ್ಕೆ ಹೋಗಿ ಆ ಊರೊಳಗೆ ಇನ್ನೊಬ್ರ ಮನೆಗೆ ಕೆಲಸ ಮಾಡ್ಕೊಂಡು ಬದುಕು ಮಾಡನ್ರಿ ಅಂತೇಳಿ ಇಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡ್ರು. ಗಂಡಂದ ಸರಿ ಹಾಗಾದ್ರೆ ಹೋಗೋಣ ನಡಿ, ಈಗ ನಂಗೆ ಬಂಡಿ ಆಗ್ಲಿ ಬೈಗ್ಲಿ ತಲೆ ಮ್ಯಾಗ ಗಂಟು ಹೊತ್ಕೊಂಡು ಬಟ್ಟಿ ಗಂಟು 2 ಮಕ್ಕಳ ಕೈಯಾಗ ಹಿಡ್ಕೊಂಡಾರ. ನಡ್ಕೋಂತ ಸೀದ ನವಲಗುಂದಕ್ಕೆ ಬಂದಾರ. ಯಾವಾಗ ನಡ್ಕೋಂತ ನವಲಗುಂದಕ್ಕೆ ಬಂದಂತ ಸಮಯದೊಳಗ ಹೊತ್ತು ಮುಗಿತ. ಊರೊಳಗೆ ಯಾರು ಕೂಡ ಪರಿಚಯದವ್ರಿಲ್ಲ, ಕೂನಿಲ್ಲ, ಸಂಬಂಧಿಕರಿಲ್ಲ, ತನ್ನವ್ರನ್ನೋರು ಯಾರು ಇಲ್ಲ. ಆ ನವಲಗುಂದಕ್ಕೆ ಬಂದಂತ ಸಮಯದೊಳಗ ಊರ ಹೊರಗಡೆ ಇರ್ತಕ್ಕಂಥ ಶಾಲಿಗಳು ಹೋಗಿ ಉಳ್ಕೊಂಡ್ರ. ಗಂಡ ಹೆಂಡತಿ ಮಾತಾಡಿದ್ರು, ನೋಡು ಬೆಳಗ್ಗೆ ಎದ್ದ ತಕ್ಷಣ ನೀನು ಮನೆಗೆ ನೀ ಕೇಳಕ್ ಹೋಗು, ಯಾರ ಮನೆಯಾಗ ಕಮ್ತೈತಿ ಅವ್ರ ಮನೆಗೆ ಅವ್ರ ಕಮ್ತಕ್ಕೆ ದುಡಿಯಕ ನಾ ಬರ್ತೀನಿ ಅಂತ ತಿಳ್ಕೊಂಡ ಕೇಳ್ತೀನಿ ಅಂತೇಳಿ ಗಂಡನು ಕೂಡ ಮಾತಾಡಿದ. ಬೆಳಗ್ಗೆ ಎದ್ದು ಕೂಳೆ ಹೆಣ್ಮಗಳ ಮನೆಗೆ ಹೋಗ್ತಾಳಿವ, ನಾನು ನಿಮ್ಮ ಊರಿಗೆ ದುಡ್ಕೊಂಡು ತಿನ್ನಕ್ಕೆ ಬಂದೀವಿ, ಯಾಕಂದ್ರೆ ಪರಸ್ಥಳ ಪ್ರಾಣ ಸಂಕಟ ಬಡತನ ಪರಿಸ್ಥಿತಿ, ನಿಮ್ಮ ಮನ್ಯಾಗ ಕಸ ಮುಸುರಿ ಬಾಂಡೆ ತೊಳೆದು ಇನ್ನೊಂದು ಮತ್ತೊಂದು ಏನು ಕೆಲಸ ಇದ್ರು ಕೂಡ ಇವ ನಿಮ್ಮ ಮನ್ಯಾಗ ನಾವು ಮಾಡ್ತೀನಿ, ನನಗೆ ನೀವು ರೊಕ್ಕ ಕೊಡೋದು ಬೇಡ, ನನ್ನ ಗಂಡಗ ನನ್ನ 2 ಮಕ್ಕಳಿಗೆ ಒಂದು ತುತ್ತು ಊಟ ಕೊಟ್ರೆ ಭಾಳ ಚಲೋ ಆಗತ್ತೆ, ಅನ್ನ ಕೊಟ್ರೆ ಭಾಳ ಚಲೋ ಆಗತ್ತೆ ಅಂತೇಳಿ ಆ ಹೆಣ್ಮಗಳ ಇಡೀ ನವಲಗುಂದೊಳಗೆ ಕೇಳ್ಕೊಂಡು ಬಂದ. ಪರಿಚಯ ಇಲ್ಲ, ಸಂಬಂಧಿಕರಿಲ್ಲ, ಯಾರಂತ ಗೊತ್ತಿಲ್ಲ, ಹೆಂಗ ಕೆಲಸ ಕೊಡ್ಬೇಕ ಇದ್ದವ್ರು ಯಾರು ಕೂಡ ನೋಡ್ಲಿಲ್ಲ, ಕೊಡ್ಲಿಲ್ಲ. ನಮ್ಮ ಮನೆಯಾಗ ಅದರವ ಅಂತ ಹೇಳಿ ಕಳಿಸಿದ್ರು. ಮುಂಜೆಯಿಂದ ಸಂಜೆ ಮಟ್ಟ ಮನೆಗೆ ಆಕೆ ಅಡ್ಡಾಡ್ತಾಳ. ರೈತರ ಮನೆಗೆ ಹೋಗಿ ಗಂಡ ಕೇಳ್ತಾನೆಪ್ಪ, ನಾ ಭಾಳ ಚಲೋ ಕಮ್ತ ಮಾಡ್ತೀನಿ, ಭಾಳ ಚಲೋ ಒಕ್ಕಲ್ತನ ಮಾಡ್ತೀನಿ, ನಿಮ್ಮ ಹೊಲದ ಏನೇ ಕೆಲಸ ಇದ್ರು ಕೂಡ ನಾ ಮಾಡ್ತೇನ್ರಿಪ್ಪ, ನಿಮ್ಮ ಮನೆ ಒಳಗೆ ನಿಮ್ಮ ಹೊಲದಾಗ ನಂಗೆ ಕೆಲಸ ಕೊಡ್ರಿ, ನಾನು ನೀವು ರೊಕ್ಕ ಕೊಡೋದು ಬೇಡ, ಜೋಳ ಗೋಧಿ ಕೊಟ್ರೆ ಸಾಕು, ನನ್ನ ಮಕ್ಕಳಿಗಷ್ಟು ಏನಾದ್ರು ಅನ್ನ ಕೊಟ್ರೆ ಸಾಕು, ನಾನು ನನ್ನ ಹೆಂಡತಿ ನಾನು 2 ಮಕ್ಕಳು 4 ಮಂದಿ ಹೊಟ್ಟೆ ತುಂಬಿಸಿ ಸಾಕಂತ ತಿಳ್ಕೊಂಡು ಗಂಡನು ಕೂಡ ಕೇಳ್ಕೊಂತ ಹೋದ. ಗಂಡನು ಯಾವಾಗ ಕೇಳ್ಕೊಂತ ಹೋಗ್ಯಾನ, ಹೋದಂತ ಸಮಯದೊಳಗ ಅವರು ಕೂಡ ಯಾರು ನೋಡ್ಲಿಲ್ಲ. ಲಕ್ಷ ಕೊಟ್ಟು ಕೇಳಿರ್ತಾಯಿ. 1ನೇ ದಿವಸ ಗಂಡ ಹೆಂಡತಿ 2 ಮಕ್ಕಳ ಹೊಟ್ಟೆಗೆ ತಣ್ಣೀರ ಬಟ್ಟೆ, ಸಾಲಿಗುಡೆ ಮಕ್ಕೊಂಡ್ರು. ಇದ್ದ ನೀರು ಕುಡಿದು ಗಂಡ ಹೆಂಡತಿ ವಿಚಾರ ಮಾಡಿದ್ರು, ಏನೋ ಇವತ್ತೊಂದು ದಿವಸ ಏನೋ ಆಗ್ಯದ, ಕಡೆಕ ನಾಳೆ ಒಂದು ದಿವಸ ಹೋಗೋಣಂತ. 1 ದಿನ ಹೋತು, 2 ದಿನ ಹೋತು, 3 ದಿನ ಹೋತು. ನವಲಗುಂದದೊಳಗೆ ಯಾರು ಕೂಡ ಕರೀಲಿಲ್ಲ. ಯಾಕ? ಬರಗಾಲ, ಭೀಕರ ಬರಗಾಲ, ಬಹಳ ಕಷ್ಟದ. ದೊಡ್ಡ ಶ್ರೀಮಂತರೆಲ್ಲರೂ ಕೂಡ ತಮ್ಮ ಮನೆ ಒಳಗೆ ಇಟ್ಕೊಂಡು ಕೂತ್ಕೊಂಡ್ರು. ಒಬ್ರು ಕೂಡ ದಾನ ಮಾಡಲಿಲ್ಲ. ಹಸಿದು ಬಂದವನಿಗೆ ಅನ್ನ ಕೊಡ್ಲಿಲ್ಲ, ದಾಹ ಅಂತ ಬಂದವ್ರು ನೀರು ಕೊಡ್ಲಿಲ್ಲ. ನವಲಗುಂದೊಳಗೆ ಪರಿಚಯ ಇರ್ತಕ್ಕಂಥ ಜನ ಹೊಳೆ ಕಳಿಸ್ಬೇಕಾದ್ರ ಗಂಡ ಚಿಂತೆ ಮಾಡಕತ್ತ, ನಾನೊಬ್ಬ ಮನೆಯ ಆಧಾರ ಸ್ತಂಭವಾಗಿ, ಮನೆಗೆ ಮೇಟಿಯಾಗಿ, ಮನೆಗೆ ನಡುಗಂಬವಾಗಿ ನನ್ನ ಹೆಂಡತಿ 2 ಮಕ್ಕಳಿಗೆ ಹೊಟ್ಟೆ ತುಂಬಿಸಕ್ಕೆ ಆಲಿಲ್ಲ ಅಂದ್ರೆ ನಾ ಎಂತ ಗಂಡಸ ಅಂದವ, ನಾ ಎಂತ ಗಣ ಮಗ. ಕಾರಣ ಇದ್ದು ಕೂಡ ಸತ್ಸಂಗ ಅಂತ ತಿಳ್ಕೊಂಡು ಬರ್ತಾರ. ಮಕ್ಕಳ ಮಣ್ಣು ತಿನ್ನಾಕತ್ತಿದ್ವಂತ. ಮಕ್ಕಳ ಮಣ್ಣು ತಿನ್ನುವಂಥ ಸಮಯದೊಳಗೆ ಗಂಡ ಕಣ್ಣೀರು ಹಾಕ್ತಾನೆ. ಏನಂತ? 2 ಮಕ್ಕಳು ಹೊಟ್ಟೆ ತುಂಬಿಸ್ಲಿಲ್ಲ ಅಂತಂದ್ರೆ ಮದುವೆ ಆಗಾರ ಏನು ಉಪಯೋಗ, ಸಂಸಾರ ಜೀವನ ಮಾಡ್ಕೊಂಡು ಏನು ಉಪಯೋಗ ಐತೆ ಅಂತ ತಿಳ್ಕೊಂಡ ಅದ ಚಿಂತಿ ಒಳಗ ಗಂಡ ಏನು ಮಾಡಿದಂದ್ರೆ ಸಾಲಿಗುಡಿ ಮಕ್ಕೊಂಡವ. ಬೆಳಗ್ಗೆ ಹರಿದ್ರೊಳಗಾಗಿ ಗಂಡ ಸತ್ತು ಹೋಗ್ಬಿಟ್ಟಿದ್ದ. ಯಾವಾಗ ಗಂಡ ಸತ್ತು ಹೋಗ್ಯಾನ, ಬೆಳಗಿನ ಜಾವ ಸೂರ್ಯನ ಉದಯ ಆಗ್ಯದ, ಹೆಂಡತಿ ಅನ್ಕೊಂಡಾಳ ನನ್ನ ಗಂಡ ಮಕ್ಕೊಂಡಾನ, ನಾ ಹೋಗಿ 4 ಮನೆ ಕೇಳಿ ಬರ್ಬೇಕಂತ ತಿಳ್ಕೊಂಡ ಆ ಹೆಣ್ಮಗಳು ಹೋಗ್ಕಾಳ. ಇತ್ತಾಗ ಹೋದಂತ ಹೆಣ್ಮಗಳು ಹೊಳ್ಳಿ ಬರ್ಲಿಲ್ಲ. ಮಕ್ಕೊಂಡಲ್ಲೇ ಮಕ್ಕೊಂಡಾನ. ಮಕ್ಕಳು ತಿಳುವಳಿಕೆ ಇರ್ತಕ್ಕಂಥ ಬರುವಂತ ಸಣ್ಣ ಮಕ್ಕಳು ಅವು ಆಡಾಕತ್ತವ, ಅವಕ್ಕೇನು ಗೊತ್ತೈತೆ. ರಾತ್ರಿ ಮಲಗಿದ ಗಂಡ ಮರು ದಿವಸ ಸಂಜೆ ಆದ್ರೂ ಕೂಡ ಹೇಳಿಲ್ಲ.
ಅವತ್ತ ಹೆಣ್ಮಗಳು ಅನ್ಕೊಂಡು ಬಂದ್ಲು ಏನಂತ, ಬ್ಯಾಡ್ಬಿಡಿ ಯಾಕೆ ಪರಿಸರ ಪ್ರಾಣ ಸಂಕಟ, ದುಡ್ಕೊಂಡು ತಿನ್ನಾಕ ಭಗವಂತ ರಡ್ಡಿ ಶಕ್ತಿ ಕೊಟ್ಟಾನ. ಈ ಊರಲ್ಲ ಇನ್ನೊಂದೂರಾಗ ಹೋಗಿ ದುಡ್ಕೊಂಡು ತಿನ್ನುವ ಅಂತ ತಿಳ್ಕೊಂಡು ನಾಳೆ ಬೆಳಗ್ಗೆ ಬೇರೆ ಊರಿಗೆ ಹೋದ್ರಾತಂತ ತಿಳ್ಕೊಂಡು ಗಂಡಗೆ ಹೇಳ್ಬೇಕಂತ ತಿಳ್ಕೊಂಡು ಬರ್ತಾಳೆ. ಗಂಡ ಮಕ್ಕೊಂಡಲ್ಲೇ ಮಕ್ಕೊಂಡಾನ. ಅಯ್ಯೋ ಪಾಪ ನನ್ನ ಗಂಡ ಅಡ್ಡಾಡಿ ಬಂದು ಮಕ್ಕೊಂಡಿದ್ದೆ, ಸುಮ್ಮನೆ ಅದಾಳ, ಗೊತ್ತಿಲ್ಲ. ಮಕ್ಕಳು ಬಂದು ಕೇಳ್ತಾ, ಯವ್ವಾ ಹಸಿವು ಭಾಳ ಆಗೈತಿವಾ, ಉಣ್ಣಾಕ ಏನು ತಂದಿದ್ರು ಕೊಡು ಅಂತ ತಿಳ್ಕೊಂಡು ತಾಯಿಯ ಉಡಿಯೊಳಗೆ ನೋಡ್ತಾರೆ. ಉಡಿಯಾಗ ಏನೂ ಇಲ್ಲ, ಖಾಲಿ ಉಡಿ, ಬರೇ ಉಡಿ ಇರ್ಬೇಕಾದ್ರೆ ನಿಮ್ಮಪ್ಪ ಬಂದು ಮಕ್ಕೊಂಡನಪ್ಪ, ಇರ್ಲಿ ಬಿಡಿ ಹೊಸಡ್ರ ಅಂದಾಗ ಮಕ್ಕಳಂತಾವ, ಯವ್ವ ಅಪ್ಪ ಮಕ್ಕೊಂಡತ್ತ ಎದ್ದೇ ಇಲ್ಲ. ಮಲಗಿದ ತಂದೆ ಎದ್ದೇ ಇಲ್ಲ ಅಂತ ತಿಳ್ಕೊಂಡಂದಾಗ ಹಾಲು ಒಮ್ಮಿದ್ದ ಮಕ್ಳಿಗೆ ಏನಂತ ತಿಳ್ಕೊಂಡಂದಾಕಿನ ಗಂಡನ ಎಬ್ಸಕ್ಕೆ ಹೋಗ್ಕಳ. ಏನ್ರಿ ಅಂತ ತಿಳ್ಕೊಂಡು ಗಂಡನ ಎಬ್ಸಕ್ಕೆ ಹೋಗ್ಕಳ. ಎಲ್ಲಿ ಹೇಳ್ಬೇಕ, ಮಲಗಿರ್ತಕ್ಕಂಥ ಗಂಡ ಶಿವನ ಪಾದ ಸೇರಿರ್ಬೇಕಾದ್ರೆ ಆಕಿ ಪರಿಸ್ಥಿತಿ ಇಷ್ಟು ಕಷ್ಟ ಬಂತಲ್ಲ. ಎಂಥ ಚಂದ ನಮ್ಮ ಊರಾಗ ನಾವಿದ್ವಿ, ಅಲ್ಲಿ ಇರಲಿ ಹೊಟ್ಟಿಗೆ ತಣ್ಣೀರ್ ಬಟ್ಟೆ ಹಾಕೊಂಡಿದ್ರು ಕೂಡ ನನ್ನವರು ಅನ್ನೋರು ಇದ್ರಲ್ಲಿ. ಇಲ್ಲಿ ನನ್ನವ್ರು ಅನ್ನೋರು ಯಾರದಾರ, ತನ್ನವ್ರು ಅನ್ನೋರು ಯಾರದಾರ, ಒಬ್ರು ಕೇಳೋರ್ಲ ಅಂತ ತಿಳ್ಕೊಂಡ ಗಂಡ ಸತ್ಯದ ನೋಡಿ ಕಣ್ಣೀರ್ ಹಾಕಬೇಕಾದ್ರೆ ಮನೆಗೆ ಹೋಗಿ ಕೇಳ್ತಾಳೆ, ವಾ ನನ್ನ ಗಂಡ ಮಡದ್ ಹೋಗ್ಯಾನ, ಯಪ್ಪ ನನ್ನ ಗಂಡ ಸತ್ ಹೋಗ್ಯಾನ, ನಿಮ್ಮ ಮನೆಯೊಳಗೆ ಬಂಡಿ ಅದಾವ, ಇಲ್ಲೇ 8-10 ಮನೆಯೊಳಗೆ ನಾನು 100 ಅದ, ಹೇಗಾದ್ರೂ ಮಾಡಿ ನನ್ನ ಗಂಡನ ಶರೀರ ತೊಗೊಂಬಂದೆಪ್ಪ ನಮ್ಮ ಊರಿಗೆ ಬಿಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಯಾರು ಪರಿಚಯ ಇಲ್ಲ. ಅವ್ರ ಹೆಂಗೆ ಬರ್ತಾರೆ, ಯಾರು ಬರಲಿಲ್ಲ. ಯಾರು ಬರ್ದೇ ಇರುವಂತ ಸಮಯದೊಳಗೆ ಹೆಣ್ಮಗಳ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ತಾಯಿ, ಹೆಣ್ಮಕ್ಳಿಗೆ ಎಂದು ಕೂಡ ಇಷ್ಟು ಕಷ್ಟ ಭಗವಂತ ಕೊಡಬಾರ್ದಂತ. ಏನು ಮಾಡ್ಬೇಕಂತ ತಿಳ್ಕೊಂಡು ಕಣ್ಣೀರು ಹಾಕುವಂಥ ಗಂಡನ ಶರೀರದ ಮುಂದೆ ಕುಂತ್ಕೊಂಡು ಅಳ್ಬೇಕಾದ್ರೆ ಎಲ್ಲೋ ಇರ್ತಕ್ಕಂಥ ನವಲಗುಂದದ ನಾಗಲಿಂಗಪ್ಪ, ಎಲ್ಲೋ ಇರುವಂತ ನವಲಗುಂದ ನಾಗಲಿಂಗಪ್ಪ ಸೀದಾ ಓಡಿ ಬಂದವನ ಸಾಲಿಗುಡಿ ಮುಂದೆ ಏನು ಕುಡಿಯಾರ ಆ ಹೆಣ್ಮಗಳ ಕಣ್ಣೀರು ಹಾಕಕತ್ತಾಳ. ಕಣ್ಣೀರು ಹಾಕುವಂಥ ಸಮಯದೊಳಗೆ ನವಲಗುಂದ ನಾಗಲಿಂಗಪ್ಪನ ಕೂಡ ಜೋರು ಅಳಕತ್ತಬಿಟ್ಟ. ಜೋರು ಅಳುವಂಥ ಸಮಯದೊಳಗೆ ಆ ಹೆಣ್ಮಗಳಂತ, ನಮಗೆ ಈ ಊರೊಳಗೆ ಯಾರು ಕೂಡ ಪರಿಚಯ ಇಲ್ಲ, ಸಂಬಂಧಿಕರಿಲ್ಲ, ನೆಂಟಸ್ರಿಲ್ಲ, ಬೀಗರಿಲ್ಲ, ಬಿಜ್ಜರಿಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗೆ ಇದ್ಯಾರೋ ಪುಣ್ಯಾತ್ಮ ಬಂದು ಯಾಕೆ ಅಳಕತ್ತನಂದಾಗ ಯಾವಾಗ ನಾಗಲಿಂಗಪ್ಪನ ಧ್ವನಿ ಕೇಳಿದ್ರೆ ಇಡೀ ನವಲಗುಂದ ಜನರೆಲ್ಲರೂ ಕೂಡ ಓಡಕ್ಕಂತ ನಾಗಲಿಂಗಪ್ಪ ಅಳಕತ್ತ. ಜನ ಯಾವ ಓಡಿ ಬರ್ತಾರ. ಬಂದಂತ ಸಮಯದೊಳಗೆ ಯಪ್ಪ ಯಾಕೆ ಎದಕಳಕತ್ತಿ, ಅಲ್ಲೋ ನಿನ್ನೆ ಸತ್ತಾನವ ಅಂತ ತಿಳ್ಕೊಂಡು ಅನ್ಬೇಕಾದ್ರೆ ನಡಿಯಪ್ಪ ದವಾಖಾನೆ ಕೊಂಡೋನ ಅಥವಾ ನೀ ಏನೆಲ್ಲ ಮಾಡಿ ನಡಿಯಪ್ಪ ಅಂತ ತಿಳ್ಕೊಂಡು ಅವಾಗ ಬಂದಾಗ ನಾಗಲಿಂಗಪ್ಪಂದ ಇದ್ದಾಗ ಉಂಟುತ್ತ ಅನ್ನ ಕೊಡ್ಲಾರ್ದವ್ರು, ದಾಹ ಅಂತ ಬಂದವನು ಉಂಟುತ್ತ ನೀರು ಕೊಡ್ಲಾರ್ದವ್ರು, ಹೋದ ಮ್ಯಾಗ ಕೊಟ್ರ ತಗೊಂಡು ಹೋಗೋದೇನೈತೋ ತಮ್ಮ ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಎತ್ಕೊಂಡು ಸೀದಾ ಕಾಳಕಾದೇವಿ ಗುಡಿಗೆ ಬರ್ತಾನ. ಆ ಹೆಣ್ಮಗಳೊಂದು ಕಡೆ ಕಾಲಕ್ಕೆ ನನ್ನ ಪರವಾಗಿ ನೀವು ಒಬ್ಬರು ಬಂದಿಲ್ಲಪ್ಪ ಅಂತ ತಿಳ್ಕೊಂಡು ಮಕ್ಕಳು ತಾನು ಕಣ್ಣೀರು ಹಾಕೋಂತ ಯಾವಾಗ ಬಂದಂಥ ಸಮಯದೊಳಗೆ ನಾಗಲಿಂಗಪ್ಪ ಕಾಳಿಕಾ ದೇವಿಯ ಗುಡಿಯೊಳಗೆ ಇಟ್ಟು ಹೇಳ್ತಾಳೆ, ನಾಳೆ ಮುಂಜಾನೆ ತನಕ ಕದ ತೆಗಿಬಾರ್ದಂತೇಳಿ. ಆಕೆಂದ್ಲು, ಯಪ್ಪ ಈ ಊರಾಗ ಬೇಡ, ನನ್ನ ಗಂಡನ ಶರೀರವನ್ನು ಮೂರಿ ಮುಷ ಸಾಕ್ಯಪ್ಪ, ಇನ್ನೊಮ್ಮೆ ಎಂದು ಕೂಡ ಯಾವ ಊರಿಗೆ ಕೂಡ ಹೋಗುವುದಿಲ್ಲ. ಅದಕ್ಕೆ ಆಡ ಬಸವಣ್ಣ ನೀವು ಅಂತೀರಿ ಏನು ಅಂತಂದ್ರೆ, ಮಗ ಇರಲಿ, ಸೊಸಿ ಇರಲಿ, ಬಿಜಾಪುರದಾಗಿರಲಿ, ಬೆಂಗಳೂರಾಗಿರಲಿ, ದಿಲ್ಲಿಯಾಗಿರಲಿ, ವಿದೇಶದೊಳಗಿರಲಿ, ಎಂಥ ನೌಕರಿ ಮಾಡ್ತಾರಂದ್ರೂ ಕೂಡ ನೀವೆಲ್ಲರೂ ಕೂಡ ಏನಂತೀರಿ ಅಂದ್ರೆ ಸತ್ತ ಮ್ಯಾಗ ಹುಟ್ಟಿದ ಊರಿಗೆ ಬರ್ಬೇಕಂತೀರಿ. ಸತ್ತ ಮ್ಯಾಗ ಹುಟ್ಟಿದೂರಿಗೆ ಬರ್ಬೇಕು, ಶರೀರ ಅಲ್ಲಿ ಇಡಂಗಿಲ್ಲ. ಕಾರಣ ಯಪ್ಪ ಹೇಗಾದ್ರೂ ಮಾಡಿ ನನ್ನ ಗಂಡನ ಅಲ್ಲಿ ಮುಟ್ಟಿಸ್ಬಿಡಪ್ಪ ಅಂತಂದಾಗ ನಾಗಲಿಂಗಪ್ಪ ಅಂತ ಇವ ಬೆಳಗ್ಗೆ ಹರಿದ ಮ್ಯಾಗ ವಿಚಾರ ಮಾಡಂತ ತಿಳ್ಕೊಂಡು ಗುಡಿಯೊಳಗೆ ಇಟ್ಟು ಹೋಗ್ಬಿಟ್ಟ. ಕಾಳಿಕಾ ದೇವಿಯ ಗುಡಿಯೊಳಗೆ ನಾಗಲಿಂಗಪ್ಪ ಹಿಂಗೆ ಯಾವಾಗ ಇಟ್ಟು ಹೋದ, ಬೆಳಗ್ಗೆ ಎದ್ದು ಕುಳೆ ಕಾತೀಬೇಕಂದ್ರೆ ಆ ಹೆಣ್ಮಗಳಂತ ಯಾರು ಇಲ್ಲಿ ಏನು ಮಾಡ್ಬೇಕಂತ ತಿಳ್ಕೊಂಡು ಹೊತ್ಕೊಂಡು ಹೋಗ್ಬೇಕಾ ಹೆಣ್ಮಗಳ, ಗಂಡ ಮಗನ ಹೊತ್ಕೊಂಡೋಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಆಗಲಿ ಅಂತ ಹೇಳಿ ಅತ್ಕೊಂತ ನಿದ್ದೆ ಮಾಡ್ಲಾರ್ದಂಗ ಮಕ್ಕಳು ತಾನು ಅತ್ಕೊಂತ ಗುಡಿಯೊಳಗೆ ಯಾವಾಗ ಕುಂತ್ಕೊಂಡಾರ, ಬೆಳಗಿನ ಜಾವ ಸೂರ್ಯನ ಉದಯ ಆಗ್ಯದ. ಬೆಳಗಿನ ಜಾವ ಯಾವಾಗ ಸೂರ್ಯನ ಉದಯ ಆಗ್ಯದ, ನನ್ನ ಗಂಡನ ಶರೀರ ಬೇಕು, ಯಾರಾದ್ರೂ ಬರ್ತಾರ, ಬಂಡಿ ತಗೊಂಡು ಬರ್ತಾರ, ಕಡೆಗೆ ಹೇಗಾದ್ರೂ ಮಾಡಿ ಒಯ್ಬೇಕಂತ ತಿಳ್ಕೊಂಡ ಕದ ತೆಗೆದು ನೋಡ್ತಾಳ. ಆಶ್ಚರ್ಯ ಏನಾಗಿತ್ತು ಅಂದ್ರೆ ಸತ್ತಂತ ಗಂಡ ಜೀವಂತವಾಗಿ ಎದ್ದು ಕುಂತಿದ್ದಂತ. ಸತ್ತಂತ ಗಂಡ ಜೀವಂತವಾಗಿ ಯಾವಾಗ ಎದ್ದು ಕುಂತ್ಕೊಂಡಾನ, ಅವ ಅಂದ, ಬ್ಯಾಡ ಮಾರೈತಿ ಬ್ಯಾಡ, ಊರಾಗ ತಂಗಳು ರೊಟ್ಟಿ ತಿಂದ್ರು ಚಿಂತಿಲ್ಲ, ಹೊತ್ತಿದ ಸಂಗತಿ ಉಂಡ್ರು ಕೂಡ ಚಿಂತಿಲ್ಲ, ಇನ್ನೊಂದೂರಿಗೆ ದುಡ್ಯಾಕ್ ಬರೋದು ಬೇಡ, ನಮ್ಮೂರಿಗೆ ಹೋನ್ ಬಾ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಹೊಕ್ಕಾರಲ್ಲ. ಎಷ್ಟು ಬಡತನ ಬಂದಿತ್ತ, ಕಾಯಕ್ಕೊಬ್ಬ ಗುರುನಾಥ ಅದನಂತಾರಲ್ಲ, ಗುರುವೇ ನಿಮ್ಮ ಚರಣದಿಂದ ಜೇಂಕರಿಸಿತು ಜಗವೆಲ್ಲ, ಗುರುವೇ ನಿಮ್ಮ ಚರಣದಿಂದ ಜೇಂಕರಿಸಿತು ಹೃದಯವೆಲ್ಲ. ಎಲ್ಲಿ ನಾಗಲಿಂಗಪ್ಪ, ಎಲ್ಲಿ ಗಂಡ ಹೆಂಡತಿ
ಸತ್ತವನನ್ನು ಹೆಂಗ ಬದುಕಿಸಿ ಅವ್ರ ಊರಿಗೆ ನಾಗಲಿಂಗಪ್ಪ ಹೆಂಗ ಕಳಿಸ್ತಾನ, ಹಂಗ ಕಕ್ಕಳ ಮೇಲಿಯೊಳಗ ಗಂಡ ಹೆಂಡತಿಯಾಗಿರ್ತಕ್ಕಂಥ ಲಜ್ಜಪ್ಪ, ಮಡದಿ, ನಾಗಮ್ಮ 3 ಮಕ್ಕಳ ಜೀವನ ಪರಿಸ್ಥಿತಿ ಹೆಂಗ ಬಂತು ಅಂದ್ರೆ ಭೀಕರ ಬರಗಾಲ. ಬರೀ ಬರಗಾಲ ಅಲ್ಲ, ಭೀಕರ ಬರಗಾಲ. ಇನ್ನೊಬ್ಬರ ಮನೆ ಮುಂದೆ ಹೋಗಿ ಕೈ ಚಾಚಿದವನಲ್ಲ ಲಜ್ಜಪ್ಪ. ರೈತಾಪಿಕೆ ಒಳಗಿರ್ತಕ್ಕಂಥ ಜನಗಳು ಬಂದ್ರನ ಹೊಟ್ಟೆ ತುಂಬಕ, ಆತನ ಬಡಿಗೆ ತನ್ನ ಕೆಲಸ ನಡಿಬೇಕ, ಬರ್ಲಿಲ್ಲ ಅಂದ್ರೆ ಎಲ್ಲಿ ನಡಿಬೇಕ, ಖಾಲಿ ನೋಣ ಹೊಡ್ಕೊಂತ ಕುಂದಿರ್ಬೇಕ. ವಿಪರ್ಯಾಸ. 1 ದಿವಸ ಹೋತು, 2 ದಿವಸ ಹೋತು, 1 ತಿಂಗಳು ಹೋತು. ಮನೆಯೊಳಗ ನಾಗಮ್ಮ ಇವ್ರ ಮನೆಗೆ ಹೋಗಿ ಒಂದಿಷ್ಟು ಜೋಳ ಏನು ಬೇಕು ಕಡಾಯಿ ಇಸ್ಕೊಂಬರ್ತಿದ್ರು. ಯವ್ವ, ಈಗ ನಾವು ಉಣ್ಣಾಕತ್ತೀವಲ್ಲ, ಈಗಿನ ದುಡಿಯಾಕತ್ತೀವಲ್ಲ, ದುಡಿಬಹುದು ದಿನಕ್ಕೆ 1000 ಅಲ್ಲ 10,000 ರೂಪಾಯಿ ದುಡಿತೀವಿ ಅಂದ್ರು ಕೂಡ, ಈಗ ಪಂಚಮೃಷ್ಟಾನ್ನ ಊಟ ಮಾಡ್ತೀವಿ ಅಂದ್ರು ಕೂಡ, ಈಗ 1 ದಿವಸ ಉಟ್ಟಿರ್ತಕ್ಕಂಥ ಬಟ್ಟೆನ ಇನ್ನೊಂದು ದಿವಸ ಉಡಂಗಿಲ್ಲ ಅಂದ್ರು ಕೂಡ, ಈಗಿನ ಜೀವನ ದೊಡ್ಡದಲ್ರಿ. ಈಗಿನ ನಡ್ಸಕತ್ತೀವಲ್ಲ, ಇದು ದೊಡ್ಡದಲ್ಲ. ಏನೂ ಇಲ್ಲದೆ ಇರುವಂತ ಸಮಯದೊಳಗ ಕುಟುಂಬವನ್ನ ಒಳಗೂಡಿಸಿಕೊಂಡು ಕುಟುಂಬವನ್ನು ಜೋಪಾನ ಮಾಡ್ಕೊಂಡು ಹೋಗಿದ್ರಲ್ಲ, ಅವಾಗಿನ ದಿನಮಾನ ಅದು ಬಹಳ ದೊಡ್ಡದು. ಹಳೆ ಮಂದಿ ಕೇಳಿ ನೀವು ಅವ್ರ ಅನುಭವ ಕೇಳಕ ನಮ್ಮಲ್ಲಿ ಪೇಸೆನ್ಸ್ ಇಲ್ಲ, ತಾಳ್ಮೆನೂ ಇಲ್ಲ. ಆದ್ರೆ ಅವ್ರಂತ ನೋಡ್ರಿ, ಸಮಯ ಬಂದಾಗ ತಮ್ಮ ನಿನಗೇನು ಗೊತ್ತಾಯ್ತಿಲ್ಲ ಹುಡುಗ, ರೊಕ್ಕ ದುಡಿತಿ ಕರೆ, ನೌಕರಿ ಮಾಡ್ತಿ ಕರೆ, ಚಲೋ ದುಕಾನ್ ಇಟ್ಟಿ ಕರೆ, ದಿನಕ್ಕೆ 10,000 ದುಡಿತಿ ಕರೆ, ರೊಕ್ಕ ದುಡಿಯಕತಿ ಕರೆ, ಆದ್ರ ನಾವು ಪಟ್ಟಷ್ಟು ಕಷ್ಟ ನೀ ಪಟ್ಟಿಲ್ಲೋ ತಮ್ಮ ಅಂತ ತಿಳ್ಕೊಂಡು ಹಳೆ ಮಂದಿ ಹೇಳ್ತಿರ್ತಾರಲ್ಲ, ಅವ್ರು ಕೆಲವೊಂದು ಸಮಯದ ಕಣ್ಣಾಗ ನೀರು ಬರ್ತಿರ್ತಾವ. ಯಾಕ ಆ ಕಷ್ಟ ಅನುಭವಿಸ್ತರಿಗೆ ಮಾತ್ರ ಗೊತ್ತಿರ್ತೈತೆ, ಯಾರೇ ಬೇಕು ಅವ್ರಿಗೆ ಗೊತ್ತಾಗಲ್ಲ. ಏನ ಇದ್ರು ಕೂಡ ಮನಿ ಹಿರಿಯ ಮಗನಿಗೆ ಬರೋದ, ಒಳ್ಳೇದು ಕೂಡ ಅವಂಗ ಬರೋದ, ಕೆಟ್ಟದ್ದು ಅವಂಗ ಬರೋದ. ಮನಿಯೊಳಗೆ ಏನೇ ಕಷ್ಟ ಇದ್ರು ಕೂಡ ತಂದೆಗೆ ಬರೋದು ಜವಾಬ್ದಾರಿ ಅಂತ ಕರೀತಾರಲ್ಲ, ಲಜ್ಜಪ್ಪನವ್ರಿಗೂ ಕೂಡ ಅಷ್ಟೇ ಕಷ್ಟ ಬಂತು. ಸಂಸಾರ ಜೀವನ ಸಾಗಿಸೋದು ಬಹಳ ತ್ರಾಸ ಆಯ್ತು. ಲಜ್ಜಪ್ಪ ಚಿಂತೆ ಮಾಡಕತ್ತ, ಹೆಂಗ ಮಾಡ್ಬೇಕ? ಹೆಂಡತಿ ಇವ್ರ ಮನೆಗೆ ಒಂದಿಷ್ಟು ಕಡಾಯಿ ಇಸ್ಕೊಂಬರ್ತಿದ್ಲ. ಅದನ್ನ ಒಂಚೂರು ಒಂದು ಕಾಲ್ಪೋ ಜೋಳ ತಂದ್ರು ಅಂತಂದ್ರೆ 1 ವಾರ ಮಾಡ್ಬೇಕ. ಅದು ಹೆಂಗ ಹೊಟ್ಟಿ ಗಂಜಿ ಹಾಕೊಂಡು ಊಟ ಮಾಡ್ಬೇಕ. ನೆನಪಿರ್ಲಿ, ತಮ್ಮಲ್ಲಿ ನಂದೊಂದು ಕಳಕಳಿ ವಿನಂತಿ ಏನು ಅಂತಂದ್ರೆ, ನೀವೆಷ್ಟೇ ದೊಡ್ಡ ಶ್ರೀಮಂತರಿರ್ರಿ, ನಿಮ್ಮ ಪರಿಶ್ರಮ ಪೂರ್ವಜರು ಮಾಡಿದ ಪುಣ್ಯ ಚಲೋ ಅನ್ನ ಉಣ್ಣಾಕತ್ತೀರಿ, ಉಂಡ್ರಿ, ನಾವು ಉಣ್ಣಾಕ ಬ್ಯಾಡಂದಿಲ್ಲ. ಆದ್ರೆ ಒಂದು ಕಳಕಳಿ ವಿನಂತಿ ಏನು ಅಂತಂದ್ರೆ, ನಿಮ್ಮ ಮನ್ಯಾಗ ಏನಾದ್ರೂ ಕೂಡ ಹೊತ್ತಿದ ಅನ್ನ ಇತ್ತು ಅಂತಂದ್ರೆ, ಹೊತ್ತಿದ ರೊಟ್ಟಿ ಇತ್ತು ಅಂತಂದ್ರೆ ಮೊದಲು ಊಟ ಮಾಡ್ರಿ, ಚೆಲ್ಬಾಡ್ರಿ, ಮೊದಲು ಊಟ ಮಾಡ್ರಿ. ಯಾಕ ಕೆಲವೊಬ್ಬರಿಗೆ ಉಣ್ಣಾಕ ಅನ್ನನ ಇಲ್ಲ ಜಗತ್ತಿನೊಳಗ. ಎಂದೂ ಕೂಡ ಬಟ್ಟಿ ಮೇಲೆ ಸೊಕ್ ತೋರ್ಸಕ್ ಹೋಗ್ಬಾಡ್ರಿ. ಯಾಕ ಕೆಲವೊಬ್ಬರಿಗೆ ಉಡಾಕನ ಬಟ್ಟಿಲ್ಲ. ಎಂದೂ ಕೂಡ ಮನಿ ಒಳಗ ತಮ್ಮ ಕುಟುಂಬದ ಜೊತೆ ಎಂದೂ ಕೂಡ ವೈಷಮ್ಯ ಕಟ್ಕೊಳಕ್ ಹೋಗ್ಬೇಡ್ರಿ. ಯಾಕೆ ಇವತ್ತಿದ್ದ ಶರೀರ ನಾಳೆ ಇರ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಹೊತ್ತಿದ್ದನ್ನ ಉಣ್ಬೇಕಂತಂದ್ರ, ಹೊತ್ತಿದ ಅನ್ನವನ್ನು ನೀವು ಉಂಡ್ರಿ ಅಂತಂದ್ರ, ಹೊತ್ತಿದ ಚಪಾತಿ ಹೊತ್ತಿದ ರೊಟ್ಟಿ ನೀವು ತಿಂದ್ರಿ ಅಂತಂದ್ರ, ಹೊತ್ತಿದ ಅನ್ನ ಹೊತ್ತಿದ ರೊಟ್ಟಿ ಹೊತ್ತಿದ ಚಪಾತಿ ಅಂತೈತೆ ಅಂತ ನೆನಪಿರ್ಲಿ. ಏನಂತ, ಏ ತಮ್ಮ, ಏ ತಂಗಿ, ಹೊತ್ತು ಬಂದಾಗ ನಿಮ್ಮನ್ನ ಕಾಯ್ತೇನ್ರು ಅಂತೈತಂತ. ಮನುಷ್ಯನ ಸಮಯ ಹಿಂಗ ಇರ್ತಂತ ಹೇಳಕ್ ಆಗೋದಿಲ್ಲ. ಬೆಳಗ ಹರಿದ್ರೊಳಗಾಗಿ ಕೋಟ್ಯಾಧೀಶ ತಿರುಕನಾಗಬಹುದ, ಅದೇ ಸೂರ್ಯನ ಬೆಳಗ ಹರಿದ್ರೊಳಗಾಗಿ ತಿರುಕ ಕೋಟ್ಯಾಧೀಶನಾಗಬಹುದ. ಯಾರ್ಯಾರು ಹಣೆ ಬಾರ, ಯಾರು ಕಂಡಾರ? ಹೊತ್ತಿದನ್ನ ಮೊದಲು ಊಟ ಮಾಡಿ ಎಂದು ಕೂಡ ಚೆಲ್ಲಕ್ಕೆ ಹೊಡ್ಕೆಲ್ಲ ಉಣ್ಣಾಕ ಸಹಿತ ಅನ್ನಿರುವುದಿಲ್ಲ. ಮುಂಜೆಯಿಂದ ಸಂಜೆ ಮಟ್ಟ ಬೇಡ್ಕೊಂಡು ಬರ್ಬೇಕ, ಇದ್ದಿದ್ರೊಳಗ ಜೀವನ ಸಾಗಿಸ್ಬೇಕ. ಆದ್ರ ಪರಿಸ್ಥಿತಿ ಬಹಳ ತ್ರಾಸಾದಾಗ ನಾಗಮ್ಮ ತಾಯಿ ಲಜ್ಜಪ್ಪ ವಿಚಾರ ಮಾಡಕತ್ರಂತ, ಏನು ಮಾಡ್ಬೇಕು ಇವತ್ತು ಹೆಂಗೋ ಜೀವನ ನಡೀತ, ನಾಳೆ ಜೀವನ ಹೆಂಗ, ನಾಳಿನ ದಿವಸ 4 ಹೊಟ್ಟಿ ತುಂಬಿಸೋದು ಹೆಂಗಂತ ತಿಳ್ಕೊಂಡು ಲಜ್ಜಪ್ಪ ಚಿಂತೆಯನ್ನು ಮಾಡ್ತಾ ಇರ್ಬೇಕಾದ್ರೆ ವಿಪರ್ಯಾಸ ನೋಡಿವ ಹೆಂಗೈತಿ ದುರ್ದೈವ. ನಿತ್ಯಲು ಕೂಡ ಕಾಲವನ್ನು ಕಳಿತಾ ತಾವು ನೀರು ಕುಡಿದು ಮಕ್ಕಳು ಮಕ್ಕಳು ಹೊಟ್ಟೆ ತುಂಬಲಿ ಅನ್ನಕತ್ರು. ಒಂದು ಸಮಯದೊಳಗ ಮಕ್ಕಳು ಹೊಟ್ಟೆ ತುಂಬಕ ನಾವು ಉಪಸಿದ್ರು ಕೊಂಡು ನಡೀತೀನಿ ತಿಳ್ಕೊಂಡು ಗಂಡ ಹೆಂಡತಿ ಬದುಕು ಮಾಡಬೇಕಾದ್ರೆ ಲಜ್ಜಪ್ಪನ ಪರಿಸ್ಥಿತಿ ಕಕ್ಕಳ ಮೇಲೊಳಗೆ ಎಷ್ಟು ತ್ರಾಸ ಆಯ್ತು ಅಂದ್ರೆ ಇದ್ದವ್ರು ಯಾರು ಕೂಡ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಬಂತು. ಯಾಕೆ 3 ವರ್ಷ ಆತ ಮಳಿ ಇಲ್ಲ, 4ನೇ ವರ್ಷ ಮಳಿನ ಆಗೋಲ್ದು, ಮತ್ತೊಂದು ವರ್ಷ ಮಳಿ ಏನ್ ಮಾಡ್ಬೇಕ, ಮನ್ಯಾಗಿದ್ರು ಹೊಟ್ಟೆ ತುಂಬಿಕೊಳ್ಬೇಕಂತ ತಿಳ್ಕೊಂಡು ಇದ್ರೂ ಕೂಡ ಕೊಡದೇ ಇರುವಂತ ಜನಗಳು ಮನೆ ಮುಚ್ಚಿಟ್ಕೊಳ್ಳುವಂಥ ಸಮಯದೊಳಗೆ ವಿಪರ್ಯಾಸ. ಲಜ್ಜಪ್ಪನಿಗೆ ಪ್ರಾರಬ್ಧ ಕರ್ಮ ಶರೀರಕ್ಕೆ ರೋಗ ಬಂತು.
ರೋಗ ಬಂದಾಗ ಏನು ಮಾಡೋಕೆ ಮೊದಲ ಭೀಕರ ಬರಗಾಲ ಅಂಥದ್ರೊಳಗ ಗಂಡಗೆ ಬೇರೆ ತ್ರಾಸ ಆತ ಮನುಷ್ಯನಿಗೆ ಜಡ್ಡು ಬಂದದ ಗಂಡಗೆ ಏನು ಮಾಡ್ಬೇಕ ಎಂದೂ ಕೂಡ ಹೊರಗೆ ಹೋದವಳಲ್ಲ ಎಂದೂ ಕೂಡ ಕೆಟ್ಟದನಿಸ್ಕೊಂಡವಳಲ್ಲ ಆದ್ರೆ ನಾಗಮ್ಮನ ಪರಿಸ್ಥಿತಿ ಬಹಳ ಕಷ್ಟ ಆತ ಏನು ಮಾಡ್ಬೇಕ ಹೊರಗಿನ ಪ್ರಪಂಚ ಗೊತ್ತಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡುವಂತ ಸಂದರ್ಭದೊಳಗ ಸರಿ ಏನು ಅಂತಂದ್ರ ಭೀಕರ ಬರಗಾಲ ಇನ್ನೊಬ್ಬರ ಮುಂದೆ ಕೈ ಒಡ್ಡಿ ಬೇಡಿದವರಲ್ಲ ಗಂಡನಿಗೆ ಅನಾರೋಗ್ಯ ಪ್ರಾಪ್ತಿಯಾಗ್ಯದ ಗಂಡ ಮಕ್ಕೊಂಡಲ್ಲೇ ಮಕ್ಕೊಂಡ ಲಚ್ಚಪ್ಪ ಚಿಂತೆ ಮಾಡ್ಲಿಕ್ಕಂತ ಎದ್ರ ಚಿಂತಿ ಇಷ್ಟು ದಿವಸ ಕುಲ್ಮಿ ಕೆಲಸ ಇಷ್ಟು ದಿವಸ ಹೆಂಗೋ ನಡೆದಿತ್ತ ಏನು ಕೂಡ ಕೊರತೆಗಿದ್ದಿಲ್ಲ ಇನ್ನೊಬ್ಬರ ಕರೆಸಿ ಊಟ ಮಾಡಿಸಿರ್ತಕ್ಕಂಥ ಮನಿ ಇವತ್ತ ಇನ್ನೊಬ್ಬರ ಮುಂದೆ ಕೈ ಒಡ್ಡುವಂತ ಪರಿಸ್ಥಿತಿ ಬಂತಲ್ಲಪ್ಪ ಏನು ಮಾಡ್ಬೇಕಂತ ತಿಳ್ಕೊಂಡು ಲಚ್ಚಪ್ಪ ಅದೇ ಚಿಂತೆಯೊಳಗೆ ಹಾಸಿಗೆ ಹಿಡ್ದಾವ ಹಾಸಿಗೆ ಮ್ಯಾಲ ಮಕ್ಕೊಂಡ ಹೇಳಿಲ್ಲ ಹಾಸಿಗೆ ಮೇಲೆ ಮಕ್ಕೊಂಡಂತ ಲಚ್ಚಪ್ಪ ಬರ್ಬರ್ತಾ ಹೇಗಾಯ್ತು ಅಂತಂದ್ರೆ ಶರೀರಕ್ಕೆ ರೋಗ ಬಂತು ಯವ್ವ ಮನುಷ್ಯನಿಗೆ ಶರೀರಕ್ಕೆ ರೋಗ ಬರ್ಬೇಕನ್ನಂಗಿತ್ತಂದ್ರೆ ಹೇಳಿ ಕೇಳಿ ಬರಂಗಿಲ್ಲ ಸೌಂಡ್ ಬಾಕ್ಸ್ ಚಲೋ ಇದ್ದಾಗನ ಅಷ್ಟು ಒಳ್ಳೇದನ್ನ ಕೇಳಿಬಿಡ್ರಿ ಬ್ಯಾಟ್ರಿ ಚಲೋ ಇದ್ದಾಗ ಒಳ್ಳೇದನ್ನ ನೋಡಿಬಿಡ್ರಿ ಕೈ ಚಲೋ ಇದ್ದಾಗ ದಾನ ಮಾಡಿಬಿಡ್ರಿ ಬಾಯಿ ಚಲೋ ಇದ್ದಾಗ ಒಳ್ಳೇದನ್ನ ಮಾತಾಡಿಬಿಡ್ರಿ ಯಾಕ ಯಾವ ಸಮಯದೊಳಗ ಬಾಯಿಗೆ ಲಕ್ಕ ಹೊಡಿತೈತೆ ಗೊತ್ತಿಲ್ಲ ಕೈಗೆ ಪಾರ್ಶಿ ಹೊಡಿತೈತೆ ಗೊತ್ತಿಲ್ಲ ಕೈ ಹಿಂಗಾದ್ಮ್ಯಾಗ ದಾನ ಮಾಡ್ತೇನಪ್ಪ ಅಂದ್ರೆ ಬರಂಗಿಲ್ಲ ಕೈ ಹಿಂಗಾದ್ಮ್ಯಾಗ ಕೊಡ್ತೀನಿ ಅಂತಂದ್ರೆ ಬರಂಗಿಲ್ಲ ಕಾರಣ ಕೈ ಚಲೋ ಇದ್ದಾಗ ದಾನ ಮಾಡಿಬಿಡ್ಬೇಕಂತ ಕಣ್ಣು ಚಲೋ ಇದ್ದಾಗ ಒಳ್ಳೇದನ್ನ ನೋಡಿಬಿಡ್ಬೇಕಂತ ಕಾರಣ ಮಕ್ಕೊಂಡ ಅಂತಂದ್ರೆ ಮನುಷ್ಯ ಹೊಳ್ಳಿ ಇಳ್ತಾನೆ ಇಲ್ಲೋ ಗೊತ್ತಿಲ್ಲ ಆದ್ರೆ ವಿಪರ್ಯಾಸ ನಾಗಮ್ಮನ ಗಂಡನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರ ಮಲಗಿರುವಂತ ಗಂಡ ಮಲಿಗೆ ಬೆಟ್ಟ ದುಡಿಯುವಂತ ಗಂಡ ಮಲಿಗೆನಂತಂದ್ರ ಮನಿತನ ನಡೆಯುದು ಹೆಂಗೆವ ಕಾರಣ ಆಗಿನ ಸಮಯದೊಳಗ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದ್ರ ಊರೊಳಗಿರ್ತಕ್ಕಂಥ ದೊಡ್ಡ ಶ್ರೀಮಂತರೆಲ್ಲರೂ ಕೂಡ ಹೊಟ್ಟೆ ತುಂಬಿಸೋ ಸಹಿತ ಶ್ರೀಮಂತರಿಗೆ ಕಷ್ಟ ಆತಿನ ಬಡವ್ರ ಪರಿಸ್ಥಿತಿ ಹೆಂಗ ಹಾಕಿಲ್ಲ ಬರಗಾಲ ಭೀಕರ ಬರಗಾಲ ದನ ಕರಗಳಿಗೆ ಹೊಟ್ಟು ಮೇವು ಸಿಗಲಾರ್ದಷ್ಟು ಪರಿಸ್ಥಿತಿ ಬಂತು ಊರೊಳಗಿರ್ತಕ್ಕಂಥ ಜನರೆಲ್ಲರೂ ಕೂಡ ದನ ಕರ ಮಾರುವಂತ ಪರಿಸ್ಥಿತಿ ಬಂತು ಮೊದಲೇ ಚಿಕ್ಕದಾಗಿರ್ತಕ್ಕಂಥ ಕಕ್ಕಳ ಮೇಲೆ ಗ್ರಾಮ ಅಂಥದ್ರೊಳಗ ಗಂಡ ಅನಾರೋಗ್ಯದಿಂದ ಮಲಿಗಾನ ಏನು ಮಾಡಬೇಕ ನಾಗಮ್ಮನ ಪರಿಸ್ಥಿತಿ ಬಹಳ ಕಷ್ಟ ಆಯ್ತು ಕಷ್ಟ ಆಗಿರ್ಬೇಕಾದ್ರೆ ಅನಿವಾರ್ಯ ಸಾಗಿಸಬೇಕಲ್ಲವ ಜೀವನ ಸಾಗಬೇಕ ಗಂಡ ಕುರುಡನಿರಲಿ ಕುಂಟನಿರಲಿ ಗಂಡ ಹುಚ್ಚನಾಗಿರ್ಲಿ ಶಾಣೆ ಆಗಿರ್ಲಿ ಗಂಡ ದುಡಿಲಾರ್ದ ಇರಲಿ ಗಂಡ ರೋಗಿಯಾಗಿರ್ಲಿ ನಿರೋಗಿಯಾಗಿರ್ಲಿ ಇದ್ದಂಥ ಸಮಯದೊಳಗೆ ಗಂಡನ ಜೋಪಾನ ಮಾಡ್ರಿ ಯಾಕ ಆತ ಅದನ್ನಂತ ತಿಳ್ಕೊಂಡ ನಿಮ್ಮನ್ನ 4 ಮಂದಿ ಕರೀತಾರ ಅವನ ಇಲ್ಲ ಅಂತಂದ್ರೆ ಸಾಯು ಮಠ ನಿಮ್ಮನ್ನು ಯಾರೂ ಕರೆಯಂಗಿಲ್ಲ ಒಂದು ತನ್ನ ಹಾಕರ್ಸಿಂಗಿಲ್ಲ ಅವ ಇದ್ದಾಗ ಚಲೋ ಇರಲಿ ಸಹಜ ಗಂಡ ಹೆಂಡತಿ ಜಗಳ ಬರೋ ಸಹಜ ಇರ್ತೈತಿಲ್ಲ ಅಂತಲ್ಲ ಆದರೆ ಏನೇ ಇದ್ರೂ ಕೂಡ ಇರೋ ಮಟ್ಟ ಚಂದಾಗಿ ಜೋಪಾನ ಮಾಡ್ರಿ ಒಬ್ಬೊಬ್ಬರ ಕಿಮ್ಮತ್ತು ಒಂದೊಂದು ಸಮಯದೊಳಗೆ ಗೊತ್ತಾಗುತ್ತೆ ಒಂದೊಂದು ಸಮಯದೊಳಗೆ ಗೊತ್ತಾಗುತ್ತೆ ಯಾವಾಗ ಬೇಕಾವಾಗ ಗೊತ್ತಾಗೋದಿಲ್ಲ ಸಮಯ ಬಂದಾಗ ಗೊತ್ತಾಗುತ್ತೆ ತಂದೆ ತಾಯಿಗಳ ಕಿಮ್ಮತ್ತು ಯಾವಾಗ ಗೊತ್ತಾಗುತ್ತಂದ್ರೆ ತಂದೆ ತಾಯಿಗಳನ್ನ ಕಳ್ಕೊಂಡ ಮ್ಯಾಗ ಗೊತ್ತಾಗತ್ತೆ ತಂದೆ ತಾಯಿಗಳ ಕಣ್ಣು ಮುಂದೆ ಇಲ್ಲೇ ಇರುವಂಥ ಸಮಯ ಗೊತ್ತಾಗತ್ತೆ ಹೆಂಡತಿ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಹೆಂಡತಿ ಜಗಳ ಮಾಡಿಕೊಂಡ ಒಂದು 8 ದಿವಸ 10 ದಿವಸ ತವ್ರ ಮನೆಗೆ ಹೋದಾಗ ಜಡ್ಡ ಬಂದಾಗ ಹೆಂಡತಿ ಕಿಮ್ಮತ್ತು ಗೊತ್ತಾಗತ್ತೆ ಗಂಡನ ಕಿಮ್ಮತ್ತು ಯಾವಾಗ ಗೊತ್ತಾಗತ್ತಂದ್ರೆ ಅವನ ಕಳ್ಕೊಂಡ ಮ್ಯಾಗ ಗೊತ್ತಾಗತ್ತಂತ ತಿಳ್ಕೊಂಡು ಹಿಂದಿನ ಮಂದಿ ಸುಮ್ಮನೆ ಅಂದಿಲ್ಲ ಆದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂತು ನಾಗಮ್ಮಂದಂದ್ರೆ ಗಂಡ ಮಲಿಗ್ಯಾನ ಹೇಳಕ್ಕಾಗೋದ ಕಾರಣ ಹೆಂಡತಿ 2 ಮಕ್ಕಳು ಹೊಟ್ಟೆ ತುಂಬಿಸಕ್ಕಾಗ್ಲಿಲ್ಲಲ್ಲಪ್ಪ ಅಂತೇಳಿ ಕಷ್ಟ ಚಿಂತೆ ಯಾವಾಗ ಚಿಂತೆ ಮಾಡ್ಕೊಂತ ಅದ ಚಿಂತೆಯೊಳಗ ಯಾವಾಗ ಮಲಗಿರಬೇಕಾದ್ರ ಪರಿಸ್ಥಿತಿ ಎಲ್ಲಿಗೆ ಬಂತು ಲಚ್ಚಪ್ಪಂದಂತಂದ್ರ ಉಣ್ಣುವಂತ ಅನ್ನ ಕುಡಿಯುವಂತ ಗಂಜಿ ಹೋಗೋಲ್ದ ನೀರು ಹಾಕಿದ್ರೆ ನೀರು ಕುಡಿವಲ್ಲ ನಾಗಮ್ಮ ಕಷ್ಟ ಇಷ್ಟ ಬರಕತ್ತಿಲ್ಲ ಭಗವಂತ ಯಾವ ಹೆಣ್ಣೆ ಕೂಡ ಇಷ್ಟ ಕಷ್ಟ ಕೊಡ್ಬಾರ್ದಪ್ಪ ಇಷ್ಟು ಕಷ್ಟ ಕೊಡ್ಬೇಡ ಅಂತ ತಿಳ್ಕೊಂಡು ದೇವರಲ್ಲಿ ಬೇಡಿಕೊಳ್ಳಕತ್ತಾಳ ಮನೆ ದೇವರಾಗಿರ್ತಕ್ಕಂಥ ತಿಂತೀನಿ ಮೌನಪ್ಪನಿ ಬೇಡಿಕೊಳ್ಳಕತ್ತಾಳ ಆದ್ರೆ ವಿಪರ್ಯಾಸ ಹಣೆ ಬರ ಯಾರ ಕೈಯಾಗದ ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹವ ತಪ್ಪಿಸಲು ಸಾಧ್ಯವಿಲ್ಲ ಯಾವ ಮಾನವ
ಇದ್ರಾಗ ಏನು ಬರ್ದದೇವ ಅದನ್ನ ಅನುಭವಿಸಕ ಬೇಕ. ಇನ್ನೊಬ್ರು ಯಾರು ಕೂಡ ಬಂದು ಅನುಭವಿಸಕ್ ಆಗೋದಿಲ್ಲ. ನಾಗಮ್ಮನ್ ಕೊಳಕತ್ಲು, ಹೇ ಭಗವಂತ, ಹೇ ತಿಂತ್ರಿ ಮೌನೇಶ, ಹೇ ಜಗನ್ನಾಥ, ನಾ ಏನು ಕೊಡ್ತಿ ಮಾಡೀನಪ್ಪ, ಏನ್ ನನ್ನಿಂದ ತಪ್ಪಾಗ್ಯದ, ಪೂಜೆ ಪುನಸ್ಕಾರ ತಪ್ಪಾಗ್ಯದ, ಏನಾಗ್ಯದ ಅಂತ ತಿಳ್ಕೊಂಡು ನನಗೆ ಇಷ್ಟು ಕಷ್ಟ ಕೊಡಗತ್ತೆ ಅಂತ ತಿಳ್ಕೊಂಡು, ಆದ್ರೂ ಕೂಡ ಒಂದು ಧೈರ್ಯ ಏನಿತ್ತು ಅಂದ್ರೆ ಕುಲದೇವರು ಕಾಯ್ತಾನ, ಗುರುನಾಥ ನಮ್ಮನ್ನ ಕಾಯ್ತಾನೆ ಅಂತಕ್ಕಂಥ ನಂಬಿಕೆ ಇತ್ತು ನಾಗಮ್ಮಳಿಗೆ. ಜಡ್ ಬಂದು ಮಲಗಿರ್ತಕ್ಕಂಥ ಪತಿ ಲಚ್ಚಪ್ಪ ಒಂದು ದಿವಸ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂತಂದ್ರೆ ಮನೆಯನ್ನೇ ಬಿಟ್ಟು ಹೊರಡುವಂಥ ಪರಿಸ್ಥಿತಿ ಬಂತು. ಈ ಮನೆ ಬಿಟ್ಟ ಆ ಮನೆಗೆ ಹೋಗುವಂಥ ಸಂದರ್ಭ ಬಂತು. ಯಾರು ಏನು ಹೇಳುತ್ತಾರ, ಯಾವ ಡಾಕ್ಟರ್ ಅಂತಾರ, ಯಾವ ವೈದ್ಯರಂತಾರ, ಎಲ್ಲರ ಕಡೆ ಹೋಗಿ ತೋರಿಸಿದ್ರು. ಲಚ್ಚಪ್ಪ ಗುಣ ಆಗಲಿಲ್ಲ. ಗುಣ ಆಗದೆ ಇರುವಂಥ ಸಮಯದೊಳಗೆ ಕೂಡಿದ ಮಂದಿ ಅನ್ನಕತ್ರು, ಬಹುಶಃ ಇವತ್ತು ಇರ್ತಾನೆ ಇಲ್ಲ ಗೊತ್ತಿಲ್ಲ, ಇನ್ನೊಂದು ತಾಸಿಗೆ ಹೋಗ್ಬೋದು ಅಥವಾ ಈಗ ಹೋಗ್ಬೋದ, ಇವತ್ತು ರಾತ್ರಿ ಕಳಿತನಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಯಾವಾಗ ಊರೊಳಗೆ ಸುದ್ದಿ ಹಬ್ಬಕತ್ತೆ ಅವರ ಬಂಧು ಬಳಗ ತವ್ರ ಮನೆಯಾಗಿರ್ತಕ್ಕಂಥ ಬಂತನಾಳ, ನಾಗಮ್ಮ ತಾಯಿಯ ತವ್ರ ಮನೆ ಬಂತನಾಳದಿಂದ ಆಕೆಯ ಅಣ್ಣ, ಅವ್ರ ಕುಟುಂಬ, ಭೀಮಪ್ಪ, ಅವರ ಬಳಗ ಎಲ್ಲರೂ ಕೂಡ ಕಕ್ಕಳ ಮೇಲೆ ಬಂದು ಕುಳೆ ಅವತ್ತೊಂದು ದಿವಸ ಎಲ್ಲರೂ ಕೂಡ ನೋಡಕತ್ರು. ಏನಾಗುತ್ತೋ ಗೊತ್ತಾಗಲ್ಲ, ಭಗವಂತನಿಚ್ಛ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಇರ್ಬೇಕಾದ್ರೆ ವಿಪರ್ಯಾಸ ದುರ್ದೈವ, ಮಲಗಿರುವಂಥ ಲಚ್ಚಪ್ಪ ಬೆಳಗ ಹರಿದೊಳಗಾಗಿ ಶಿವನ ಪಾದ ಸೇರಿದ್ದ. ಯಾವಾಗ ಶಿವನ ಪಾದವನ್ನು ಸೇರಿದಂಥ ಸಮಯದೊಳಗ ಮನೆಗಿರ್ತಕ್ಕಂಥ ಆಧಾರ ಸ್ತಂಭ, ಮನೆಗಿರ್ತಕ್ಕಂಥ ಹಿರಿಯ, ಅದಕ್ಕೆ ಒಂದು ಮಾತಂದಾರ, ಏನು ಅಂತಂದ್ರ ಹಿರಿಯರು ಇಲ್ಲದ ಮನಿ ಅಲ್ಲಂತ, ಗುರು ಇಲ್ಲದ ಮಠ ಅಲ್ಲಂತ. ಒಂದು ಯಾವ್ದಾದ್ರು ಮಠ ಐತೆ ಅಂತಂದ್ರೆ, ದೇವಸ್ಥಾನ ಐತೆ ಅಂದ್ರೆ ಆ ಮಠಕ್ಕೊಬ್ಬ ಗುರು ಇದ್ರೆ ಮಾತ್ರ ಆ ಮಠಕ್ಕೊಂದು ದೊಡ್ಡ ಬೆಲೆ ಬರ್ತದ. ಮನಿ ಐತೆ ಅಂದ್ರೆ ಮನಿಯಾಗ ಹಿರಿಯರು ಇರ್ಬೇಕಂತ. ಅವ್ರ ವಯಸ್ಸಾದವ್ರಾಗಿರ್ಲಿ, ಕಿವಿ ಕೇಳದೇ ಇರ್ಲಿ, ನೋಡದೇ ಇರ್ಲಿ, 90 ವರ್ಷ 95 ವರ್ಷ ಆಗ್ಯಾರಂದ್ರು ಕೂಡ ಮನಿಯಾಗ ಹಿರಿಯರು ಇರ್ಬೇಕಂತೇಳಿ ಹಿಂದಿನ ಮಂದಿ ಸುಮ್ಮನೆ ಅಂದಿಲ್ಲ. ಕಾರಣ ಆ ಹಿರಿಯರಿರ್ಲಿ ಮನಿಗಿರ್ತಕ್ಕಂಥ ಆಧಾರ ಸ್ತಂಭ. ಹಕ್ಕಿ ಹಾರಬೇಕನ್ನಂಗಿತ್ತಂದ್ರೆ 2 ರೆಕ್ಕೆ ಬೇಕ, 1 ರೆಕ್ಕೆ ಕಟ್ಟಾದ್ರ ಹಕ್ಕಿಗೆ ಹಾರಕ ಬರುದಿಲ್ಲ. ನಾಗಮ್ಮನ ಪರಿಸ್ಥಿತಿ ಹೆಂಗಾತು ಅಂತಂದ್ರ ಮನೆಯ ತಲಬಾಗಿಲು, ಮನೆಯ ಆಧಾರ ಸ್ತಂಭ, ತಾನು ಯಾರನ್ನ ನಂಬಿ ಬದುಕು ಮಾಡ್ಲಿಕ್ಕತ್ತಿದ್ಲ ಆತನೇ ಹೋದ ಅಂದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಕಣ್ಣೀರು ಹಾಕ್ತ ದೇವರಲ್ಲಿ ಬೇಡಿಕೊಳ್ತಾಳೆ. ಯಾಕೆ ಹಿಂಗೆ ಮಾಡಿದೆಪ್ಪ ನನ್ನ ಹಣೆ ಬರನ, ನಾನು ಏನು ಕಡಿಮೆ ಮಾಡಿದೆ ಅಂತ ತಿಳ್ಕೊಂಡು ಗಂಡನ ಶರೀರ ನೋಡಿ ಕಣ್ಣೀರು ಹಾಕ್ಬೇಕಾದ್ರೆ ನಾ ಕೂಡ ನೀ ಕೂಡ ಅಂದವ್ರಲ್ಲ, ತೊಳೆದ್ರು ಬಳದ್ರು ಎಲ್ಲ ಮಾಡಿದ್ರು, ಕುಂದಿರ್ಸಿದಾಗ ನಾಗಮ್ಮಂತಾಳ, ಆತ ನನ್ನ ಒಯ್ಯುದ್ರ ಬದ್ಲಿ ನನ್ನಾರ ಒಯ್ಬೇಕಾಗಿತ್ತಲ್ಲಪ್ಪ. ಎಲ್ಲ ಹೆಣ್ಮಕ್ಳು ಕೂಡ ಬಯಸುವುದೇನು ಅಂದ್ರ ಕೊನೆಯದಾಗಿ ಬಯಸುವುದು ಮುತ್ತೈದೆ ಸಾವೇ ಬಯಸ್ತಾರ. ಯಪ್ಪ ನನ್ನ ಹಣೆ ಬರ ಯಾಕೆ ಹಿಂಗಿಟ್ಟೆ ಅಂತ ತಿಳ್ಕೊಂಡ ನಾಗಮ್ಮ ಕಣ್ಣೀರು ಹಾಕಬೇಕಾದ್ರ ಕೂಡಿದ ಮಂದಿ ಅನ್ನಕತ್ರ, ಎಷ್ಟೊತ್ತಿಟ್ಟಾರ್ರಿ, ನಾವ್ ಎಂಥ ಆಗರ್ ಬಸ್ ಶ್ರೀಮಂತದಿವಂದ್ರು ಕೂಡ, ಎಂಥ ಬಡವದಿವಂದ್ರು ಕೂಡ, ಎಂಥ ಕಿಮ್ಮತ್ತಿನ ಬಟ್ಟೆ ಹಾಕೊಂಡಿವಂದ್ರು ಕೂಡ, ಎಂಥ ದೊಡ್ಡ ಮನೆಯೊಳಗೆ ಅಡ್ಡಾಡಿವಂದ್ರು ಕೂಡ, ಎಂಥ ಕೋಟಿ ಕಾರ್ನಾಗ ಅಡ್ಡಾಡ್ತೀವಂದ್ರು ಕೂಡ ನಮಗಾಗಿ ಕೊನೆಯದಾಗಿ ಒಂದು ಮನಿ ತಯಾರು ಮಾಡ್ತಾರ. ಅದು ಯಾವುದಂದ್ರೆ 6 ಅಡಿ 3 ಅಡಿ ಅಷ್ಟೇ. ಹೆಂಗ ಕಳಿಯಲ್ಲವ ಬಾಳನ್ನ ಶಿವ ವೈದ ಮುತ್ತೈದಿತನವನ್ನೇ ಭಗವಂತ ಕಸ್ಕೊಂಡ ಅಂದ ಬಳಿಕ ನೀ ಹೆಂಗ ಬಾಳೆ ಮಾಡಿ ಅಂತ ತಿಳ್ಕೊಂಡ ನಾಗಮ್ಮ ಕಕ್ಕಳ ಮೇಲೆ ಒಳಗ ಗಂಡನ ಶರೀರ ಮುಂದೆ ಕುಂತು ಕಣ್ಣೀರು ಹಾಕಕತ್ತಾಳ. ಹೇ ಭಗವಂತ, ನನ್ನ ಗಂಡನ್ನು ಒಯ್ದಕ್ಕಿಂತ ನನ್ನ ಹೋದ್ರೆ ಬಹಳ ಚಲೋ ಐತೆ ಅಂತ ತಿಳ್ಕೊಂಡು ಕಣ್ಣೀರು ಹಾಕಬೇಕಾದ್ರೆ ನಾ ಕೂಡು ನೀ ಕೂಡು ಬಂದು ಬಳಗ ಎಲ್ಲರೂ ಕೂಡ ಬಂದಾರ. ವಿಮಾನ ತಯಾರ ಮಾಡ್ಯಾರ. ಕಳೆ ಬರವನ್ನ ಮಣ್ಣಲ್ಲಿ ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಕೂಡ ವ್ಯವಸ್ಥೆ ಮಾಡ್ಯಾರ. ನಾವು ಎಷ್ಟೇ ಮೆರೆದೀವಿ, ಎಷ್ಟೇ ಇದ್ದೀವಿ ಅಂದ್ರೂ ಕೂಡ ಕೊನೆಗೆ ತಗೊಂಡು ಹೋಗೋದು ಅಲ್ಲಿಗೆ. ಎಂಥ ದೊಡ್ಡ ಕಾರ್ನಾಗ ಅಡ್ಡಾಡಿ ಬಂದ್ರು ಕೂಡ, ಕೋಟಿ ಕಾರ್ನಾಗ ಅಡ್ಡಾಡ್ತೀವಿ ಅಂದ್ರು ಕೂಡ ಕೊನೆಗೆ ನಮ್ಮನ್ನು ಒಯ್ಯೋದು ಬಿದಿರಿನ ಮೋಟರ್ನ್ಯಾಗ. ಏನದ ರೀ, ಏನು ತಂದಿಲ್ಲ, ಏನು ಒಯ್ಯಂಗಿಲ್ಲ, ಖಾಲಿ ಹಾತ್ಮೆ ಆಯಾಗ, ಖಾಲಿ ಹಾತ್ಮೆ ಜಾಯಾಗ, ಬರ್ಬೇಕಾರು ಬರೇ ಕೈಲೆ, ಹೋಗ್ಬೇಕಾರು ಬರೇ ಕೈಲೆ. ಒಯ್ಯೋದ್ಯಾಡ, ಒಂದು ಒಳ್ಳೇದ, ಒಂದು ಕೆಟ್ಟದ್ದ, ಒಂದು ಪಾಪ, ಒಂದು ಪುಣ್ಯ. ಕಾರಣ ಏನು ಮಾಡೋದೈತೆ ಅಂತ ತಿಳ್ಕೊಂಡು ಕಣ್ಣೀರು ಹಾಕಬೇಕಾದ್ರೆ ನಾಗಮ್ಮ ಕೂಡಿದ ಜನರೆಲ್ಲರೂ ಕೂಡ ಕಳೆ ಬರವನ್ನ ಹೊತ್ತು ಮುಳುಗೋದ್ರೊಳಗಾಗಿ ಮಣ್ಣಲ್ಲಿ ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ಯಾವಾಗ ವಿಚಾರ ಮಾಡ್ಯಾರ ಹೊತ್ಕೊಂಡು ಬರ್ತಾರ. ನಾಗಮ್ಮ ಅಂತಾಳ, ಇನ್ನು ಮುಂದೆ ಹೆಂಗೆ ಬದುಕ ಮಾಡಬೇಕು,
ಹೆಂಗ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ ಹಣೆಯಲ್ಲಿ ಬರೆದಾನ ಒಂಟಿತನ ಯಾಕೆ ಉಳಿಸ್ಯಾನೋ ಇನ್ನೂ ನನ್ನ ಅಂತಳ ತಾಯಿ. ಗಂಡನ ಶರೀರ ಮಣ್ಣಲ್ಲಿ ಮಣ್ಣು ಮಾಡಿದ್ರೆ ಇದು 100 ವರ್ಷದ ಮನೆ ಆದ್ರೆ ಅದು 1000 ವರ್ಷದ ಮನೆ ಅದ. ಇಲ್ಲಿದ್ದಂಥ ಸಮಯದೊಳಗೆ ಚಿಂತೆ, ದುಃಖ, ದುಗುಡ, ನೋವು, ಆನಂದ, ಸಂತೋಷ, ಹೊಟ್ಟುಂಬೂಟ, ಗಂಡ ಹೆಂಡತಿ, ಮಕ್ಕಳು, ಬಂಧು ಬಳಗ, ಬೀಗರು ಬಿಜ್ಜರು ಎಲ್ಲರೂ ಕೂಡ ಯಾವಾಗ ಇದ್ರೊಳಗೆ ಜೀವಿದ್ದಾಗ, ಇದ್ರೊಳಗೆ ಜೀವ ಹೋತು ಅಂತಂದ್ರೆ ಗಂಡನೂ ಇಲ್ಲ, ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರೂ ಇಲ್ಲ. ನಿಶ್ಚಿಂತನಾಗಿ ಅಲ್ಲಿ ಕುಂತು ಬಿಟ್ಟಿರ್ತಾನೆ. ಕಾರಣ ಹೆಂಗ ಕಳಿಬೇಕಂತ ತಿಳ್ಕೊಂಡು ನಾಗಮ್ಮ ತಾಯಿ ಬದುಕನ್ನು ಮಾಡುವಂಥ ಸಂದರ್ಭದೊಳಗೆ ಗಂಡನ ಶರೀರ ಮಣ್ಣಲ್ಲಿ ಮಣ್ಣಾದ ಬಳಿಕ ಎಲ್ಲರೂ ಕೂಡ ಬರ್ತಾರೆ. ಬಂದು ಕೂಡಲೇ ಸಮಾಧಾನ ಹೇಳೋರು ಯಾರು? 1 ದಿವಸ ಹೋತು, 2 ದಿವಸ ಹೋತು, 4 ದಿವಸ ಹೋತು. ಮುಂದೆ ಆ ತಾಯಿಯ ಸಂಸಾರ ಜೀವನ ಸಾಗಿಸಬೇಕಾದ್ರೆ ಇರದ 2 ಎಕರೆ ಹೊಲ ಗಂಡನೇ ಹೋದಂದ ಬಳಿಕ ಬಡಿಗೆರ್ತನ ಅಲ್ಲೇ ನಿಂತೆ. ಕುಲ್ಮೆ ಕೆಲಸನೂ ಕೂಡ ಹಂಗ ನಿಂತೆ, ಮಾಡತ್ನ ಇಲ್ಲ, ಏನು ಮಾಡ್ಬೇಕಂತ ತಿಳ್ಕೊಂಡು ಚಿಂತೆ ಮಾಡೋ ಮುಂದಾಗ ತನ್ನ ತವ್ರ ಮನಿಯಾಗಿರ್ತಕ್ಕಂಥ ಬಂತನಾಳ, ತವ್ರ ಮನಿಯೊಳಗಿರ್ತಕ್ಕಂಥ ಬಂತನಾಳ ನಾಗಮ್ಮ ತಾಯಿಯ ಅಣ್ಣನಾಗಿರ್ತಕ್ಕಂಥ ಭೀಮಣ್ಣ ತಂಗಿ ಮಕ್ಕಳನ್ನ ಕರಿಯಾಕ ಕಕ್ಕಳ ಮೇಲೆ ಬಂದಾಗ ಕಕ್ಕಳ ಮೇಲೆ ದೈವ ಏನು ಹೇಳುತ್ತೈತಿ? ನಮ್ಮೂರಿಗೆ ಕರ್ಕೊಂಡು ಹೋಗಿನಂದಾಗ ಆ ಊರಿನ ದೈವ ಎಂಥ ಮಾತು ಹೇಳ್ತಾರೆ. ಕಾರಣ ಹಿರಿಯ ಮಗನಾಗಿರ್ತಕ್ಕಂಥ ಸಿದ್ದಪ್ಪ ಗುರುವಿನ ಕಾಣಬೇಕಂತ ತಿಳ್ಕೊಂಡು ಇಚ್ಛಾ ಪಟ್ಟಾನಂತಂದ್ರೆ ಆತನಿಗೆ ಗುರು ಎಲ್ಲಿ ಸಿಗತಾನ, ಹೆಂಗ ಸಿಗತಾನ, ಗುರು ಸೇವೆಯೊಳಗ ಸಿದ್ದಪ್ಪ ಹೆಂಗ ಬದುಕ ಮಾಡ್ತಾನೆ ಅನ್ನುವಂಥ ವಿಚಾರವನ್ನ ನಾಳಿನ ದಿವಸ ನಾವು ನೀವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡುತ್ತಾ